ಶ್ರೀ ಗುರುಭ್ಯೋ ನಮಃ. ಶ್ರೀ ಸತ್ಯನಿಧಿ ತೀರ್ಥ ಶ್ರೀಪಾದ ಗುರುಭ್ಯೋ ನಮಃ. ಬಾಳಕಥಾಮೃತ ಸೀರೀಸ್ 2ನೇ ಎಪಿಸೋಡ್ ಅಲ್ಲಿ ತಾಳ್ಮೆ ಅಂದ್ರೆ ಪೇಷನ್ಸ್ ಬಗ್ಗೆ ನೋಡೋಣ. ತಾಳ್ಮೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ. ನಾವು ಶಾಂತಿಯನ್ನ ಕಳೆದುಕೊಳ್ಳೋದು ಮುಖ್ಯವಾಗಿ ಈ ತಾಳ್ಮೆ ಇಲ್ಲದೆ ಇರುವುದರಿಂದೇ. ನಾವೇನಾದ್ರೂ ಅನ್ಕೊಂಡಿರ್ತೀವಿ, ಅದಾಗೋದಿಲ್ಲ, ಅಥವಾ ಅನ್ಕೊಂಡಿದ್ದು ವಿಳಂಬವಾಗಿ ಆದಾಗ ನಮಗೆ ಕೋಪ, ಫ್ರಸ್ಟ್ರೇಷನ್ ಬರ್ತದೆ. ಈ ಪ್ರಸಂಗದಲ್ಲಿ ನಾವು ತಾಳ್ಮೆಯನ್ನ ಕಳ್ಕೋತೀವಿ. ಆದ್ರೆ ತಾಳ್ಮೆಯನ್ನ ಯಾವಾಗ ಅಳವಡಿಸ್ಕೋಬೇಕು? ಯಾಕೆಂದ್ರೆ ನನಗ್ 30 ವರ್ಷ ಆಯ್ತು, ಇನ್ನು ಮುಂದೆ ನಾನು ತಾಳ್ಮೆಯಿಂದ ಇರ್ತೀನಿ ಹಾಗಂತ ಅನ್ಕೊಂಡ್ಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಸರಳವಾಗಿ ಬರುವುದಲ್ಲ ತಾಳ್ಮೆ. ತಾಳ್ಮೆಯನ್ನ ಸಣ್ಣ ವಯಸ್ಸಿನಿಂದಲೇ ಅಳವಡಿಸ್ಕೊಳ್ಬೇಕು. ಒಂದು ಕಥೆ ಹೇಳ್ತೀನಿ. ಒಂದು ಗಿಡದ ಮೇಲೆ 4 ಕೋತಿ ಕೂತಿದ್ವು. ಆ ಕೋತಿಗಳು ಕೆಳಗೆ 2 ವ್ಯಕ್ತಿ ಗಿಡದ ನೆರಳಿನಲ್ಲಿ ಕೂತು ಮಾತಾಡ್ತಾ ಇದ್ದಿದ್ದನ್ನ ಗಮನಿಸ್ತಾ ಇತ್ತು. ಆ 2 ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ಹೇಳಿದ, ನೋಡು, ಇಷ್ಟು ಸಣ್ಣ ಬೀಜದಿಂದ ಎಷ್ಟು ದೊಡ್ಡ ಗಿಡ ಬೆಳೆದಿದೆ ಅಂತ. ಮತ್ತೊಂದು ವ್ಯಕ್ತಿ ಹೇಳಿದ, ಹೌದು, ಬೀಜವನ್ನ ನೆಟ್ಟು ಅದಕ್ಕೆ ನೀರೆರೆದು ಗೊಬ್ಬರ ಅಂದ್ರೆ ಫರ್ಟಿಲೈಸರ್ ಹಾಕಿದ್ರೆ ದೊಡ್ಡ ಮರವಾಗಿ ಬೆಳೀತದೆ ಅಂತ. ಈ ಮಾತು ಕೇಳ್ತಾ ಇದ್ದುವು 4 ಕೋತಿಗಳು. ಆ ಕೋತಿಗಳಿಗೆ ಅನಿಸ್ತು, ಯಾಕೆ ಇನ್ನೊಬ್ಬರ ಮನೆಯಲ್ಲಿ, ಅವರ ಮನೆ ಗಿಡದಲ್ಲಿ ವಾಸ ಮಾಡೋದು, ನಾವೇ ಒಂದು ಗಿಡ ಬೆಳೆಸೋಣ ಅಂತ ಅನ್ನಿಸ್ತು. ಒಂದು ಕೋತಿ ನೆಲವನ್ನು ಅಗೀತು, ಇನ್ನೊಂದು ಕೋತಿ ಬೀಜವನ್ನ ನೆಟ್ಟಿತ್ತು, ಮತ್ತೊಂದು ಕೋತಿ ಫರ್ಟಿಲೈಸರ್ ಹಾಕಿತ್ತು, ಮತ್ತೊಂದು ಕೋತಿ ನೀರೆರಿತು. ಆಯ್ತು, ಎಲ್ಲ ಕೆಲಸ ಆಗಿದೆ, ಈಗ ಗಿಡ ಬರ್ತದೆ ಅಂತ ಕಾಯ್ತಾ ಕೂತಿತ್ತು. 1 ಗಂಟೆ ಆಯ್ತು, 2 ಗಂಟೆ ಆಯ್ತು, 3 ಗಂಟೆ ಆಯ್ತು, ಗಿಡ ಬರಲಿಲ್ಲ. 1 ದಿನ ಕಳೆದು ಹೋಗಿದೆ, ಯಾವ ಗಿಡ ಬೆಳೆದಿಲ್ಲ. ಆ ಕೋತಿಗಳಿಗೆ ಅನಿಸ್ತು, ಬೀಜ ಏನೋ ಸರಿ ಇಲ್ಲ ಅನಿಸ್ತದೆ, ಬೀಜವನ್ನ ತೆಗೆದು ನೋಡೋಣ ಅಂತ ಬೀಜವನ್ನ ತೆಗಿತು. ಬೀಜ ಇಟ್ಟಾಗ ಹೇಗಿತ್ತು ಹಾಗೇ ಇತ್ತು. ಅವಾಗ ಒಂದು ಕೋತಿ ಹೇಳಿತ್ತು, ಈ ಮನುಷ್ಯರೆಲ್ಲರೂ ಹುಚ್ಚರು, ಅವರಿಗೆ ಗೊತ್ತಿಲ್ಲ ಬೀಜ ವ್ಯರ್ಥ, ಅದರಿಂದ ಏನು ಗಿಡ ಬರೋದಿಲ್ಲ ಅಂತ. ಮತ್ತೊಂದು ಕೋತಿ ಹೇಳಿತು, ಅಲ್ಲೆಲ್ಲ ಈ ಮನುಷ್ಯರೆಲ್ಲರೂ ಸುಳ್ಳು ಮಾತಾಡ್ತಾರೆ, ಬೀಜ ಏನು ಉಪಯೋಗ ಇಲ್ಲ, ಬೀಜದಿಂದ ಗಿಡ ಬರೋದಲ್ಲ ಅಂತ ಹೇಳಿತು. ನೋಡಿ, ಈ ಕಥೆಯಿಂದ ನಮಗೇನ್ ಗೊತ್ತಾಗ್ತದೆ? ಬೀಜದಿಂದ ಗಿಡ ಬರ್ತದೆ, ಮರ ಬೆಳೀತದೆ ಅನ್ನೋದು ಜಗತ್ ಪ್ರಸಿದ್ಧ ಸತ್ಯ. ಆದ್ರೆ ಈ 4 ಕೋತಿಗಳಿಗೆ ಬೀಜವನ್ನ ನೆಟ್ಟಬೇಕು, ಅದರ ಮೇಲೆ ನೀರೆರಿಬೇಕು, ಅದಕ್ಕೆ ಗೊಬ್ಬರ ಹಾಕಬೇಕು, ಇವು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ತಾಳ್ಮೆಯಿಂದ ಇರಬೇಕು. ಈ ವಿಷಯ ಗೊತ್ತಾಗ್ಲಿಲ್ಲ. ಅವಸರದಿಂದ ಮತ್ತೆ ಬೀಜವನ್ನ ಕಿತ್ತಿದ್ರು, ಯಾವ ಫಲ ಸಿಕ್ಕಿಲ್ಲ. ಆದ್ರೆ ನಾವು ಕೋತಿಗಳಲ್ಲ, ನಾವು ಮನುಷ್ಯರಾದ ಕಾರಣ ತಾಳ್ಮೆಯಿಂದ ಇರಬೇಕು. ಸಣ್ಣ ವಯಸ್ಸಿನಿಂದ ಈ ತಾಳ್ಮೆಯನ್ನು ಅಳವಡಿಸ್ಕೋಬೇಕು. ಮನೆಯಲ್ಲಿ ಅಮ್ಮ ಕೂಸಿಗೆ ಚಾಕ್ಲೇಟ್ ಕೊಡಿಸ್ತೇನೆ ಅಥವಾ ಐಸ್ ಕ್ರೀಮ್ ಕೊಡಿಸ್ತೇನೆ ಅಂತ ಹೇಳಿರ್ತಾರೆ. ಸ್ವಲ್ಪ ತಡವಾದ್ರೆ ಯಾವಾಗ ಕೊಡಿಸ್ತೀಯಾ ಅಂತ ಕೋಪ ಬರ್ತದೆ. ಆ ಸಣ್ಣ ಪ್ರಸಂಗದಿಂದ ತಾಳ್ಮೆಯನ್ನ, ಸಹನವನ್ನ ಅಳವಡಿಸ್ಕೋಬೇಕು. ಅಮ್ಮವನ್ನ ಕರಿತಾ ಇರ್ತಾರೆ ಸಣ್ಣ ಹುಡುಗರು. ತಾಯಿ ಯಾವುದೋ ಕೆಲಸದಲ್ಲಿ ಮಗ್ನಳಾಗಿ ಕೂಸಿನ ಮಾತು ಕೇಳದೇ ಇದ್ರೆ ಅಮ್ಮ ಅಂತ ಜೋರಿಗೆ ಕಿರಿಚ್ತಾರೆ. ಅವಾಗಿಂದ ಸಹನದಿಂದ ಇರೋದನ್ನ ಅಳವಡಿಸ್ಕೋಬೇಕು. ಯಾಕೆಂದ್ರೆ ದೊಡ್ಡವರಾದ ಮೇಲೆ ಪ್ರತಿ ಪ್ರಸಂಗದಲ್ಲೂ ಈ ಸಹನ ಬೇಕಾಗ್ತದೆ. ಸಹನ ಇಲ್ಲದೆ ಶಾಂತಿಯನ್ನ ಕಳ್ಕೊಂಡು, ಮನಃಶಾಂತಿ ಇಲ್ಲದೆ ಫ್ರಸ್ಟ್ರೇಷನ್ ಇಂದ ಈ ತರ ಜೀವನ ಮಾಡೋದಕ್ಕೆ ಸಣ್ಣ ವಯಸ್ಸಿನಿಂದ ಈ ಸಹನ, ತಾಳ್ಮೆಯನ್ನ ಹುಡುಗರಿಗೆ ಹೇಳಿ, ಹುಡುಗರಿಗೆ ಹೇಗೆ ಹಾಗೆ ನಡ್ಕೋಬೇಕು ಇದನ್ನು ತೋರಿಸಿಕೊಟ್ಟು ಹುಡುಗರಿಗೆ ರೂಢಿಯಲ್ಲಿ ಹಾಕಿದ್ರೆ ದೊಡ್ಡವರಾದ ನಂತರ ಅವರಿಗೆ ತಾಳ್ಮೆ ಸಹಜವಾಗಿ ಅವರ ಸ್ವಭಾವವಾಗಿರ್ತದೆ. ಅದಕ್ಕಾಗಿ ಅವರು ಪ್ರತ್ಯೇಕವಾಗಿ ಪ್ರಯತ್ನ ಮಾಡುವ ನೆಸೆಸಿಟಿ ಇರೋದಿಲ್ಲ. ಹೀಗೆ ತಾಳ್ಮೆಯನ್ನ ಎಲ್ಲರೂ ಅಳವಡಿಸ್ಕೋಬೇಕು ಅಂತ ಹೇಳ್ತಾ, ಮುಂದಿನ ವಾರ ಮತ್ತೊಂದು ಕಥೆಯ ಜೊತೆಗೆ ಬಾಲಕಥಾಮೃತ ಸೀರೀಸ್ ಅಲ್ಲಿ ಸೇರೋಣ. ಶ್ರೀಕೃಷ್ಣಾರ್ಪಣ ಮಸ್ತು.